ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಸರ್ಕಾರಿ ನೌಕರರ ಟೈಮ್ ಬಾಂಡ್ಗಳು ಮತ್ತು ಇಂಕ್ರಿಮೆಂಟು, ಹಾಗೆ ಪೇ ಸ್ಲಿಪ್ಪು ಮತ್ತು ಡಿಡಕ್ಷನ್ಗಳು, ಇವೆಲ್ಲ ವಿಚಾರಗಳನ್ನು ನಮ್ಮ ಮೊಬೈಲ್ನಲ್ಲಿ HRMS ESS ಪೋರ್ಟಲಲ್ಲಿ ನಾವು ಸ್ವತಃ ನೋಡಬಹುದು, ಅದರ ಬಗ್ಗೆ ತಿಳ್ಕೋಬಹುದು. ಈ ವಿಷಯವನ್ನು ತಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮ್ಮ ಮೊಬೈಲ್ ತಕ್ಕಂಥ ಒಂದು ಬ್ರೌಸರ್ನ ಯೂಸ್ ಮಾಡಿ. ಅನಂತರ ಇಲ್ಲಿ ಸರ್ಚ್ ಆಪ್ಷನ್ನಲ್ಲಿ HRMS ESS ಅಂತ HRMS ESS.karnataka.gov.in ಅಂತ ಟೈಪ್ ಮಾಡಬೇಕು. ಟೈಪ್ ಮಾಡಿದ ನಂತರ ನಮಗೆ ಇಲ್ಲಿ ಈ ಒಂದು ವೆಬ್ ಲಿಂಕ್ ಸಿಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. HRMS ESS.karnataka.gov.in. ಅನಂತರ ನಮಗೆ ಈ ರೀತಿಯಾಗಿ ಒಂದು ಇನ್ಸ್ಟ್ರಕ್ಷನ್ ಪೇಜ್ ಬರುತ್ತೆ. ಇದನ್ನ ಕ್ಲೋಸ್ ಕೊಡಿ. ನೆಕ್ಸ್ಟ್ ಇಲ್ಲಿ ಲಾಗಿನ್ ಆಗಲಿಕ್ಕೆ ಬರುತ್ತೆ. ಇಲ್ಲಿ ಲಾಗಿನ್ KG-ID ನಂಬರ್ ಕೊಡಬೇಕು. ಯೂಸರ್ ನೇಮು, ಪಾಸ್ವರ್ಡು ನಾವು ಈಗಾಗಲೇ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದನ್ನು ಕೊಡಬೇಕು. ಅನಂತರ ಇಲ್ಲಿ ಕ್ಯಾಪ್ಚಾ ಏನು ಕಾಣಿಸ್ತಾ ಇದೆ ಅದನ್ನು ಸೇಮ್ ಟು ಸೇಮ್ ಇಲ್ಲಿ ಟೈಪ್ ಮಾಡಿ ಲಾಗಿನ್ ಅನ್ನು ಕೊಡಬೇಕು. ಇಲ್ಲಿ ನಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂತ ಅಂದರೆ ಇಲ್ಲಿ ಫರ್ಗೆಟ್ ಪಾಸ್ವರ್ಡ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಆನಂತರ KG-ID ನಂಬರ್ ಇಲ್ಲಿ ಟೈಪ್ ಮಾಡಬೇಕು. ಆನಂತರ ಇಲ್ಲಿ ಆಟೋ ಫೆಚ್ ಆಗುತ್ತೆ ಮೊಬೈಲ್ ನಂಬರು. ಆನಂತರ ಗೆಟ್ OTP ಕೊಡಿ. ನಮ್ಮ ಮೊಬೈಲಿಗೆ ಟೆಕ್ಸ್ಟ್ ಮೆಸೇಜ್ OTP ಇಲ್ಲಿ ಬರುತ್ತೆ. ಆನಂತರ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ನಂತರ ನಮಗೆ ಹೊಸದಾಗಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಬರುತ್ತೆ. ಪಾಸ್ವರ್ಡ್ನ ಕ್ಯಾಪಿಟಲ್ ಲೆಟ್ರು, ಸ್ಮಾಲ್ ಲೆಟ್ರು, ನಂಬರು, ಸಿಂಬಲ್ಲು ಸೇರಿಸಿ ಮಿನಿಮಮ್ 12 ಕ್ಯಾರೆಕ್ಟರ್ಸ್ ಇರಬೇಕು. ಮ್ಯಾಕ್ಸಿಮಮ್ಮು ತೆಗೆದುಕೊಳ್ಳಿ 15, ಎಷ್ಟು ಕಡಿಮೆ ಅಂದರೆ 12 ಇರಲಿ. ಆನಂತರ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಕೆಲವರಿಗೆ ಬರುತ್ತೆ, ಏನಂದರೆ ಮೊಬೈಲ್ ನಂಬರು ಅಪ್ಡೇಟ್ ಆಗ್ತಾ ಇರ್ತಕ್ಕಂಥದ್ದು ಅಥವಾ OTP ಬರದೇ ಇರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಸಂದರ್ಭದಲ್ಲಿ ಅಂದರೆ BO ಆಫೀಸಲ್ಲಿ ಕೇಸ್ ವರ್ಕರ್ ಹತ್ರಕ್ಕೆ ಹೋಗಿ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡಿಸ್ಕೋಬೇಕು. ಸರಿ, ಈಗ ನಾನು ಲಾಗಿನ್ ಆಗ್ತೀನಿ. ಇಲ್ಲಿ ಬ್ಯಾಕ್ ಟು ಲಾಗಿನ್ ಅಂತ ಇದೆ. ಈ ಆಪ್ಷನ್ನಲ್ಲಿ ಹೋದರೆ ಮತ್ತೆ ನಮಗೆ ಲಾಗಿನ್ ಪೇಜ್ ಬರುತ್ತೆ. ಈ ರೀತಿಯಾಗಿ ಇದನ್ನು ಯಾವಾಗಲೂ ತೋರಿಸ್ತಾ ಇರುತ್ತೆ. ಇದನ್ನ ಕ್ಲೋಸ್ ಕೊಟ್ಕೊಂಡ್ರೆ ನೆಕ್ಸ್ಟ್ ಇಲ್ಲಿ ಯೂಸರ್ ನೇಮ್ ಬಂದು KG-ID ನಂಬರ್ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಈ ರೀತಿ KG-ID ನಂಬರು ಪಾಸ್ವರ್ಡ್ ಕೊಡ್ತಿದ್ದಂಗೆ ಈ ರೀತಿ ಬರುತ್ತೆ. OTP ಸೆಂಡ್ ಆಗಿದೆ ನಿಮ್ಮ ಟೆಕ್ಸ್ಟ್ ಮೆಸೇಜ್ಗೆ ಅಂತ ಈ ನಂಬರು ತೋರಿಸುತ್ತೆ. ಆನಂತರ ಇಲ್ಲಿ OTP ಟೆಕ್ಸ್ಟ್ ಮೆಸೇಜಿಗೆ ನಮಗೆ ಈ ರೀತಿ ಬರುತ್ತೆ. ಇದನ್ನು ಓಕೆ ಕೊಟ್ಬಿಟ್ಟು ಈ OTP ಏನು ಬಂದಿದೆ ಇದನ್ನು ಸೇಮ್ ಟು ಸೇಮ್ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಬೇಕಾದಾಗ ಸ್ಮಾಲ್ ಲೆಟ್ರು, ಬಿಗ್ ಲೆಟ್ರು, ನಂಬರನ್ನ ಸ್ವಲ್ಪ ನೋಡಿ ಝೂಮ್ ಮಾಡ್ಕೊಂಡು ನೋಡಿ ಎಂಟ್ರಿ ಮಾಡಿ. ಅನಂತರ ಇಲ್ಲಿ ಲಾಗಿನ್ ಕೊಡ್ತಕ್ಕಂಥದ್ದು ಕ್ಯಾಪ್ಚಾ ಇನ್ವ್ಯಾಲಿಡ್. ಓಕೆ, ನೆಕ್ಸ್ಟು ಈ ರೀತಿಯಾಗಿ ಬರುತ್ತೆ. ಇದು ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಡ್ಯಾಶ್ ಬೋರ್ಡು. ಇದರಲ್ಲಿ ಮೇಯ್ನ್ ಆಪ್ಷನ್ ಸಾಕಷ್ಟು ಇದ್ದಾವೆ. ಇಲ್ಲಿ ಫಸ್ಟು ನಮಗೆ ಓಪನ್ ಆಗ್ತಿದ್ದಂಗೆ ನಮ್ಮ ಪ್ರೊಫೈಲ್ನ ತೋರಿಸುತ್ತೆ. ಪ್ರೊಫೈಲ್ನಲ್ಲಿ ಏನೇನಿದೆ ಎಲ್ಲ ಡೀಟೇಲ್ಸ್ ಇದೆ. ಈ ಡೀಟೇಲಲ್ಲಿ ನಾವು ಫಸ್ಟು ನಮ್ಮದು ಟೈಮ್ ಬಾಂಡ್ ಆಗಲಿ ಇಂಕ್ರಿಮೆಂಟ್ ಆಗಲಿ ನೋಡಬೇಕು ಅಂತ ಅಂದರೆ ಇಲ್ಲಿ ಎಂಪ್ಲಾಯ್ ಬೇಸಿಕ್ ಡೀಟೇಲ್ ಅಂತ ಇಲ್ಲಿ ಶೋ ಆಗ್ತಾ ಇದೆ. ಇದರಲ್ಲಿ ನಮ್ಮ KG-ID ನಂಬರ್ ನೋಡ್ಬೋದು, ನಮ್ಮ ಡ್ಯೂಟಿ ಪ್ಲೇಸ್ ನೋಡ್ಬೋದು, ಡೇಟ್ ಆಫ್ ಜಾಯ್ನಿಂಗ್ ಇಂಟು ಸರ್ವಿಸ್ ನೋಡ್ಬೋದು, PP ಡಿಕ್ಲರೇಷನ್ ನೋಡ್ಬೋದು. ನಂತರ DDO ಕೋಡ್ ಇರುತ್ತೆ, ಇದಕ್ಕೆ ಗ್ರೂಪ್ ಕೇಡರ್ ಇರುತ್ತೆ. ಇಲ್ಲಿ ಕರೆಂಟ್ ಬೇಸಿಕ್ ಪೇ ಸ್ಕೇಲ್ ಅಂತ ಇದೆ, ಇದರಲ್ಲಿ ನಮಗೆ ಗೊತ್ತಾಗುತ್ತೆ 64,300 ಇದೆ. ಅಂದರೆ ಹಿಂದೆ ಇದ್ದಿದ್ದು ಈಗ ಇರ್ತಕ್ಕಂಥದ್ದು ಇಲ್ಲಿ ಚೇಂಜ್ ಆಗಿದೆ. ಅಂದರೆ ಇಂಕ್ರಿಮೆಂಟು ಅಥವಾ ಟೈಮ್ ಬಾಂಡು ಏನಾದರೂ ಆದಾಗ 20 ವರ್ಷದ್ದು, 25 ವರ್ಷದ್ದು, 15 ವರ್ಷದ್ದು, 10 ವರ್ಷದ್ದು ಇವೆಲ್ಲ ಸಹ ಟೈಮ್ ಬಾಂಡ್ಗಳು ಇಲ್ಲಿ ಬದಲಾವಣೆ ಆಗೋದನ್ನು ನಾವು ಅಲ್ಲಿ ಎಲ್ಲ BO ಆಫೀಸಲ್ಲೆಲ್ಲ ಅಪ್ಡೇಟ್ ಮಾಡಿಸಿದ್ಮೇಲೆ ಇದು ಚೇಂಜ್ ಆಗುತ್ತೆ. ಇದನ್ನು ಇಲ್ಲಿ ಫಸ್ಟ್ ನಿಮಗೆ ಪ್ರೊಫೈಲ್ ಬಲ್ಲಿ ಹೇಳಿದೆ ನಾನು, ಇಷ್ಟು ಎಂಪ್ಲಾಯ್ ಡೀಟೈಲು, ಎಂಪ್ಲಾಯ್ ಬೇಸಿಕ್ ನೋಡ್ಕೊಳ್ಳೋದು, ಇಂಕ್ರಿಮೆಂಟ್ ನೋಡ್ಕೊಳ್ಳೋಂಥದ್ದು. ಈ ಪ್ರೊಫೈಲಲ್ಲಿ ನಮಗೆ ಡೀಟೇಲ್ ಬರುತ್ತೆ. ನೆಕ್ಸ್ಟ್ ಪೇ ಸ್ಲಿಪ್ ಅಂತ ಇದೆ. ಪೇ ಸ್ಲಿಪ್ಗೆ ಹೋದರೆ ನಮಗೆ ಒಂದು 2-3 ವರ್ಷದ್ದು ಪೇ ಸ್ಲಿಪ್ಪು ಸಿಗುತ್ತೆ. ಈ ರೀತಿ ಪೇ ಸ್ಲಿಪ್ ಪೇಜ್ ಬರುತ್ತೆ. ಇಲ್ಲಿ ನಾವು ಇಯರ್ನ ತೆಗೆದುಕೋಬೋದು, ಇಷ್ಟು ವರ್ಷದ್ದು ಸಿಗುತ್ತೆ ಬ್ಯಾಕು.
2024, 23 ಈಗ ರನ್ನಿಂಗ್ ಇರೋದು 25ನೇ ಸಾಲಿಂದು ಯಾವ್ದು ಸಾಲ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಅನಂತರ ಆ ಇಯರಲ್ಲಿ ತಿಂಗಳುಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಮಾರ್ಚ್ದು ಇನ್ನೂ ಜನರೇಟ್ ಆಗಿಲ್ಲ, ಏಪ್ರಿಲ್ ಆಗೇ ಇಲ್ಲ, ಫೆಬ್ರವರಿದು ನಾವು ನೋಡ್ಬೋದು. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಇದನ್ನ ಎನೇಬಲ್ ಮಾಡ್ಕೊಂಡ್ರೆ ಫೆಬ್ರವರಿ ತಿಂಗಳದು. ಅನಂತರ ಇಲ್ಲಿ ಸರ್ಚ್ ಆಪ್ಷನಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ಆ ತಿಂಗಳದ್ದು ನಮಗೆ ಸ್ಯಾಲರಿ ಸ್ಲಿಪ್ ಇಲ್ಲಿ ಕೆಳಗಡೆ ಶೋ ಆಗುತ್ತೆ. ಇಲ್ಲಿ ಯಾವ ವರ್ಷದ್ದು ಯಾವ ಇಯರ್ದು ಬೇಕೋ ಅಷ್ಟನ್ನು ನಾವು ಪೇ ಸ್ಲಿಪ್ನ ಈ ರೀತಿ ನೋಡ್ಕೋಬಹುದು. ಈ ಪೇ ಸ್ಲಿಪ್ನ ನಾವು ಇಲ್ಲಿ ಪ್ರಿಂಟ್ ತೆಗೆದುಕೋಬಹುದು ಅಥವಾ ಸ್ಕ್ರೀನ್ಶಾಟ್ ಮಾಡ್ಕೋಬಹುದು ಇದನ್ನು. ಸೊ ಪೇ ಸ್ಲಿಪ್ ಆಯಿತು. ನೆಕ್ಸ್ಟ್ ಲೀವ್ ಬ್ಯಾಲೆನ್ಸ್ಗೆ ಸಂಬಂಧಪಟ್ಟಂತೆ ಅಂದರೆ ಎಷ್ಟಿದ್ದಾವೆ ನಮ್ಮ ಅಕೌಂಟಲ್ಲಿ ಅನ್ನೋದಕ್ಕೆ ಇಲ್ಲಿ ಲೀವ್ ಬ್ಯಾಲೆನ್ಸ್ ಅಂತಲೇ ಕೊಟ್ಟಿದ್ದಾರೆ. ಅಂದರೆ ಗೆ ಸಂಬಂಧಪಟ್ಟಂತೆ ಗೊತ್ತಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ತೋರಿಸುತ್ತೆ ಅರ್ನ್ಡ್ ಅವೈಲಬಲ್ ಇನ್ ಕ್ರೆಡಿಟ್ ಈ ಥರ ಇದೆ, ಇಷ್ಟಿದೆ ಅಂತ ಬರುತ್ತೆ. ಇನ್ನು ಬೇರೆ ಹಾಫ್ ಪೇ ಲೀವ್ ಇದ್ದರೆ ಅಥವಾ ಬೇರೆ ಲೀವ್ಗಳೇನಿದೆ ಸಹ ಇಲ್ಲಿ ತೋರಿಸುತ್ತೆ. ನೆಕ್ಸ್ಟು ಲೋನಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಆಪ್ಷನ್ ಬಂದು ಇದನ್ನು ನೋಡ್ಬೋದು, ಡಿಡಕ್ಷನ್ ಡೀಟೇಲ್ಸ್ ನೋಡ್ಬೋದು. KGID, GPF, LICಗಳು ಇಷ್ಟು ಡಿಡಕ್ಷನ್ಸ್ ಇವೆಲ್ಲದರಲ್ಲೂ ಯಾವುದ್ಯಾವುದು ಲೋನ್ ಡಿಡಕ್ಷನ್ ಆಗ್ಬೋದು, GIS, PT ಪ್ರತಿಯೊಂದು ನಾವು ಚೆಕ್ ಮಾಡ್ಕೋಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಆ ಆಪ್ಷನ್ ಸಿಗುತ್ತೆ. ಅದರಲ್ಲಿ ನಾವು ಹೋಗಿ ಇಲ್ಲಿ ಇಯರ್ನ ಸೆಲೆಕ್ಟ್ ಮಾಡ್ಕೊಂಡು ಸರ್ಚನ್ನು ಕೊಟ್ಟರೆ ಈ ರೀತಿಯಾಗಿ ನಮಗೆ ತೋರಿಸುತ್ತೆ. ಒಟ್ಟು ಡಿಡಕ್ಷನ್ಗಳು ಎಷ್ಟು ಇಯರ್ದು ಬೇಕಾದರೆ ನೋಡ್ಕೋಬಹುದು. ಇಲ್ಲಿ ಈ 3 ವರ್ಷದ್ದು ನೋಡ್ಕೋಬಹುದು. ಹೆಚ್ಚು ಕಡಿಮೆ ಎಲ್ಲದೂ ಸಹ 3 ವರ್ಷದ್ದು ಬ್ಯಾಕ್ ಸಿಗುತ್ತೆ ನಮಗೆ ಇದರಲ್ಲಿ ಡಿಡಕ್ಷನ್ಗಳನ್ನ ನೋಡ್ಕೊಳ್ಳಿಕ್ಕೆ. ಸೊ ಯಾವ ಇಯರ್ ಬೇಕು ಆ ಇಯರ್ದು ಡಿಡಕ್ಷನ್ ನಾವು ನೋಡ್ಕೋಬಹುದು. ಲೋನ್ ಏನಾದರೂ ತೆಗೆದುಕೊಂಡಿರ್ತಕ್ಕಂಥದ್ದು ಅದರ ಒಂದು ಕಟಾವಣೆ ಯಾವ ಥರ ಆಗ್ತಾ ಇದೆ ಅದನ್ನು ನಾವು ನೋಡ್ಕೋಬಹುದು. ನೆಕ್ಸ್ಟ್ ನಾವು FA ಡಿಡಕ್ಷನ್ಗೆ ಸಂಬಂಧಪಟ್ಟಂತೆ ಇದರಲ್ಲಿ ನೋಡ್ಬೋದು. ಫೆಸ್ಟಿವಲ್ ಅಡ್ವಾನ್ಸು ತೆಗೆದುಕೊಂಡಿರ್ತೀವಿ, ಅದು ಎಷ್ಟು ಕಂತಾಗಿದೆ, ಈಗಾಗಲೇ ಎಷ್ಟು ಡಿಡಕ್ಷನ್ ಆಗಿದೆ ಅಂತ ನೋಡಲಿಕ್ಕೆ ಲೋನ್ ಅಂಡ್ ಅಡ್ವಾನ್ಸ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಡೈರೆಕ್ಟ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಇದುವರೆಗೂ ನಾವು ತೆಗೆದುಕೊಂಡಿರೋಂಥ ಎಲ್ಲ ಇಯರ್ ವೈಸ್ ಇದೆ. ಈಗ ಲಾಸ್ಟ್ ತೆಗೆದುಕೊಂಡಿರ್ತಕ್ಕಂಥದ್ದು 25,000, ಈ ವರ್ಷದಲ್ಲಿ ಲಾಸ್ಟ್ ಇಯರ್ ತೆಗೆದುಕೊಂಡಿರ್ತಕ್ಕಂಥದ್ದು ಡೇಟು, ಯಾವ ಡೇಟ್ ತೆಗೆದುಕೊಂಡಿದ್ದೀವಿ, ಎಷ್ಟು ಇನ್ಸ್ಟಾಲ್ಮೆಂಟು ಅದು ಇರತಕ್ಕಂಥದ್ದು. ಆನಂತರ ಇದು ಪ್ರೀಮಿಯಮ್ ಎಷ್ಟು ಕಟ್ಟಾಗುತ್ತೆ ಪ್ರತಿ ತಿಂಗಳು, ಈಗಾಗಲೇ ಎಷ್ಟು ಆಗಿದೆ, ಇನ್ನೆಷ್ಟು ಬ್ಯಾಲೆನ್ಸು ಉಳಿದಿದೆ, ಇಷ್ಟನ್ನು ಸಹ ನಮಗೆ ಇನ್ಫಾರ್ಮೇಷನ್ನು ಇದರಲ್ಲಿ ಸಿಗುತ್ತೆ. ಇದನ್ನು ಸಹ ಪ್ರಿಂಟ್ ಬೇಕಾದರೆ ತೆಗೆದುಕೋಬಹುದು. ನೆಕ್ಸ್ಟು ಇತ್ತೀಚೆಗೆ ನಮ್ಮ ಸ್ಯಾಲ್ರಿ ಅಕೌಂಟನ್ನು ವೇತನ ಅಕೌಂಟಾಗಿ ಬದಲಾಯಿಸಿ ಅಂತ ಹೇಳ್ತಾ ಇರತಕ್ಕಂಥದ್ದು. ಅದರಲ್ಲಿ ವಿಮಾ ಸೌಲಭ್ಯ ಕೊಟ್ಟಿದ್ದಾರೆ. ಪ್ರಧಾನ ಮಂತ್ರಿಯವರ ವಿಮಾ ಸೌಲಭ್ಯಗಳು 2 ವಿಮಾ ಸೌಲಭ್ಯಗಳಿದ್ದಾವೆ. ಅವುಗಳ ಬಗ್ಗೆ ಇಲ್ಲಿ ಇದರಲ್ಲೂ ಸಹ ಕೊಟ್ಟಿದ್ದಾರೆ. ಈ 2 ವಿಮಾ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇದ್ರ ಮೇಲೆ ಹೊಸ ಆಪ್ಷನ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂತೆ 2 ವಿಮಾ ಸೌಲಭ್ಯಗಳು ಇದೆ. ಒಂದು ಪ್ರೀಮಿಯಮ್ಮು 436 ವಾರ್ಷಿಕ, ಇನ್ನೊಂದು 20 ರೂಪಾಯಿ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿರ್ತಕ್ಕಂಥ ಅಪ್ಲಿಕೇಶನನ್ನು ಫಿಲ್ ಮಾಡಿ ಸಬ್ಮಿಟನ್ನು ಮಾಡ್ತಕ್ಕಂಥದ್ದು. ಇದ್ರ ಬಗ್ಗೆ ಇನ್ನು ಸಂಪೂರ್ಣ ಇನ್ಫಾರ್ಮೇಷನ್ ಸಿಕ್ಕಿದ ಮೇಲೆ ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಇದನ್ನು ಒಟ್ಟಿನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನಮ್ಮ ಇದರಲ್ಲಿ. ಇನ್ನು ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಆಪ್ಷನ್ನು KGD ಪಾಲಿಸಿ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಏನಂತಂದರೆ ಇದನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿಯಾಗಿ ಬರುತ್ತೆ. ನಮ್ಮ ಇದರಲ್ಲಿರ್ತಕ್ಕಂಥ KGD ಪಾಲಿಸಿಗಳು, ಅವುಗಳ ಪ್ರೀಮಿಯಮ್ಗಳು, ಯಾವತ್ತು ಡೇಟ್ ಮಾಡಿಸಿದ್ದೀವಿ, ಅನಂತರ ಇದಕ್ಕೆ ಸಂಬಂಧಪಟ್ಟಂತೆ ಏನೋ ವೆರಿಫೈ ಮಾಡಿ ಸಬ್ಮಿಟ್ ಮಾಡಿ ಅಂತ ಇದೆ. ಅಥವಾ ಇನ್ನು ಮಿಸ್ ಆಗಿದ್ರೆ ಯಾವುದಾದ್ರು ಪಾಲಿಸಿನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಅಂತ ಎಲ್ಲ ಆಪ್ಷನ್ ಕೊಟ್ಟಿದ್ದಾರೆ. ಅಕ್ನಾಲೆಡ್ಜ್ಮೆಂಟ್ನ ತೆಗೆದುಕೋಬೋದು, ಈ ಸೈನನ್ನು ಮಾಡಬೇಕು. ಇದ್ರ ಬಗ್ಗೆನೂ ಹೊಸ ವಿಚಾರ ಇದು ಸಹ. ಇದನ್ನು ಇನ್ನೊಂದು ಸಲ ವಿಡಿಯೋ ಮಾಡಿ ಸಪ್ರೇಟಾಗಿ ವಿಡಿಯೋ ಮಾಡಿ ತಮಗೆ ವಿಷಯ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು HRMS ESS ನಮ್ಮ ವೆಬ್ ಪೋರ್ಟಲಲ್ಲಿ ಸಿಗ್ತಕ್ಕಂಥ
ಪ್ರಮುಖ ವಿಷಯಗಳು. ಇದನ್ನ ಅಷ್ಟೇ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.